ರೈಸ್ ಮಾಡಿ ಫುಲ್ಲು ಫುಲ್ ರೈಸ್ ಮಾಡಿ. ಹಾಂ ಪಾಪ ಕೋಳಿ ಪಿಳ್ಳೆಗಳೇ ಎದುರುಕತ್ತ. हर महादेव. ಇದೇನಾ ರೋಟು ಬಿಡಲ್ಲ ಮತ್ತೆ ಇಷ್ಟೇನಾ? ನಾವು ಲಾಸ್ಟ್ ಟೈಮ್ ಇಷ್ಟೇ ಬಂದು ಲಾಸ್ಟ್ ಟೈಮ್ 11 ಜನ ಬಂದು ವಾಪಸ್ ಹೋಗಿದ್ದು. ಹೌದಾ? ಇದು ಒಳಗೇನು ಆಫ್ ರೋಡ್ ಇರೋದು? ನಮ್ದು ಹೆಂಗೆ ಆನ್ ಮಾಡ್ಕೋಬೇಕು, ಏನೋ ಪ್ರೆಸ್ ಮಾಡಿ ಇಟ್ಕೋಬೇಕಲ್ಲ, ಲೈಟ್ ಬರಬೇಕಲ್ಲ. ನಂಬರ್ ಎಲ್ಲ ಬರ್ಕೋಬೇಕಂತ ಇನ್ನ. ಹಾಂ, ನಾನು ಇದು ABS ಆಫ್ ಮಾಡಕ್ಕೆ ನೋಡ್ತೀನಿ. ಹೆಂಗ್ ಬ್ರೋ ಆಫ್ ಮಾಡೋದಿದ್ರೆ ಲೈಟ್ ಬ್ಲಿಂಕ್ ಆದ್ರೆ ABS ಆಫ್ ಆಗಿರುತ್ತೆ ಅಂತ ತಾನೆ? ಹಾಂ, ಅಷ್ಟೊಂದೆಲ್ಲ ಫೀಚರ್ ಇದೆ ರಾಯಲ್ ಎನ್ಫೀಲ್ಡ್ ಅಲ್ಲಿ. ಹ್ಞೂ, ಬ್ಯಾಕ್ ರೇರು. ಹಾಂ, ಕರೆಕ್ಟ್ ಮಾಡ್ಬೋದು. ಹಾಂ, ಹೊಸದು. ಆಫ್ ಆಯ್ತಿಲ್ಲ.
ರೋಡ್ ಆಗುತ್ತೆ. ಹಾಂ ಏನು ವೀಲ್ ಬಾರ್ ನೋಡಿದ್ಯಾ? ಹ್ಞೂ ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಲ್ ಬಾರ್ ನೋಡಿ ಆಫ್ ರೋಡ್ಗೆ ಹೋಗ್ಬಿಡುತ್ತೆ. ಹೌದಾ? ಹಾಂ ಅಲ್ಲಿ RPM ರೀಚ್ ಆಗ್ಬಿಡೋದು ಒಂದೇ, ಇಲ್ಲ ಅಂದ್ರೆ ಆರಾಮಾಗಿ ಬರೀಬೋದು. ಇದೆರಡು ಪ್ರೆಸ್ ಮಾಡಬೇಕು. ಮಾಡು. ಹಾಂ ಕಿಲ್ ಮಾಡ್ಬಿಟ್ಟು ಇವಾಗ ಟ್ರೈ ಮಾಡು. ಯೂಟ್ಯೂಬ್ ನೋಡ್ಬೇಕಾ? ಹಿಮಾಲಯನಲ್ಲಿ ಮೂವ್ ಮಾಡಿದ್ರೆ ಆಫ್ ಆಗುತ್ತೆ ಈಗ. A few moments later. ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೋಬೇಕು ಆಮೇಲೆ. ರೋಲ್ ಹೊಡಿತೀರಾ? ನೋಡ್ತಾ ಇದ್ದೀರಿ ನೀವು ಇವಾಗ SD ಡ್ಯೂಕ್ R3 ಆಫ್ ರೋಡಲ್ಲಿ ಹೆಂಗೆ ಬರ್ತಿದೆ ಅಂತ. ಸೌಂಡು ಪ್ಲೇಟ್ ಇದಿರಬೇಕು. ನೋಡ್ಬೋದು ಆನೆ ಲದ್ದಿ ಎಲ್ಲ ಬಿದ್ದೈತೆ. ಲದ್ದಿ ಇರಿ ಬನ್ನಿ. ದಿಬ್ಬದ ಮೇಲೆ ಬ್ಯಾಲೆನ್ಸ್ ಮಿಸ್ ಆಗ್ಬಿಟ್ರೆ ಭಾರಿ ಕಷ್ಟ. ಮುಂದೆ ಹೋಗಿ. ಆನೆ ಲದ್ದಿ ಎಲ್ಲ ಬಿದ್ದಿದೆ. ನಮ್ಮ ಹಿಮಾಲಯನ ಆಗೋತಿಗೆ ತಡೆದೈತೆ. ಅದು ನಮ್ಮ ಗಾಡಿಯಿಂದ. ಅಯ್ಯೋ ನಮ್ಮ ಗಾಡಿಗೂ ಬಿತ್ತು.
ಸರಿಯಾಗಿ ಬಿತ್ತು ಸ್ಕ್ರಾಚ್ ಇಲ್ಲೊಂದು ಇಲ್ಲೂ ಬಿದ್ದೈತಾ? ಇಲ್ಲ ಸ್ಕ್ರಾಚ್ ಅಲ್ಲ ಅದು. ಸ್ಕ್ರಾಚ್ ಅಲ್ಲ ಅದು, ಪೇಂಟ್. ಇಲ್ಲ ಇದು ಬೆಂಡ್ ಆಯ್ತು ಅನ್ಸು ಸ್ವಲ್ಪ. ಬೆಂಡ್ ಆಗಿಲ್ಲ. ಇಲ್ಲ, ಇದು ಒಳಗಡೆ ಹೋಯ್ತು ಅಷ್ಟೇ. ಇಲ್ಲಿ ಹೊಡಿತು. ಓಕೆ ಸೈಡ್ ಹೋಗೋದು ಬಿಟ್ಟು ಅದ್ಯಾಕೆ ಅಲ್ಲಿ ನಿಂತಿದ್ದೆ? ನಂಗೆ ಗೊತ್ತು, ಇಲ್ಲಿ ಬಂದು ಮಲಗಿಸ್ತೀರಿ. ಏನು ಕಲ್ಲು ಹಂಗೆ ಹೊಡಿಯುತ್ತೆ, ಪಟ್ ಪಟ್ ಅಂತ ಹೊಡಿಯುತ್ತೆ. ನೋಡಿದ್ರಿ ಅನ್ಇವನ್ ಆಗಿರೋ ಜಾಗದಲ್ಲಿ ನಿಲ್ಸಿದ್ರೆ ಎಷ್ಟು ಬ್ಯಾಲೆನ್ಸ್ ಮಿಸ್ ಆಗುತ್ತೆ ಅಂತ. ಕಾರ್ನವ್ರ ಸೈಡಿಗೆ ಹೋಗಿ ನಿಲ್ಲಿಸ್ಕೊಂಡ್ಬಿಟ್ರು ಅಲ್ಲಿ ಜಾಗ ಕೊಡೋದಕ್ಕೆ ಅಂತ. ಓ ಮೈ ಗಾಡ್, ಇಲ್ಲಿ ಆನೆ ಲದ್ದಿ ಏನು ತುಂಬಾನೇ ಇದೆ. ಮೋಸ್ಟ್ಲಿ ಇಲ್ಲಿ ಆನೆಗಳಿದಾವೆ ಅನ್ಸುತ್ತೆ ತುಂಬ. ನೋಡೋಣ ನಮ್ಮ ಅದೃಷ್ಟಕ್ಕೆ ಯಾವ್ದಾದ್ರು ಕಾಣಿಸುತ್ತಾ ಅಂತ. ಲದ್ದಿ ಎಲ್ಲ ಸಖತ್ ಬಿದ್ದಿದೆ ಇಲ್ಲಿ. ಹೋಂಡಾ ಕ್ರೆಟಾ. ಓ ಅಣ್ಣ, ದಾರಿ ಬಿಡಿ. ಹೊಸ ಗಾಡಿಗೆ ಒಂದು ಸ್ಕ್ರಾಚ್ ಬಿದ್ದ, ಫಸ್ಟ್ ಸ್ಕ್ರಾಚ್ ಗಾಡಿಗೆ. ಅಡ್ವೆಂಚರ್ ಆಗೋ ಹೊತ್ತಿಗೆ ಏನು ಬೇಜಾರಿಲ್ಲ, ಇವೆಲ್ಲ ಕಾಮನ್ ಅಂತ. ಇಷ್ಟೇ ನಾನೇ ಅಷ್ಟೇ. ಅಲ್ಲಿ ವ್ಯೂ ಚೆನ್ನಾಗಿದೆ. ಹೌದಾ? ಕಲ್ಯಾಣಿ ಎಲ್ಲ ಇದೆ ಅಲ್ಲಿ. ಓ ನೈಸ್, ಹೋಗೋಣ. ಇದು ದೇವಸ್ಥಾನದ ದಾರಿ ಇದು. ಹಾಂ ಅಲ್ಲಿ ಹೋಗ್ಬೋದಂತೆ ಒಳಗೆ. ಹೋಗ್ಬೋದು. ನೋಡಿ ಹೋಗ್ಬಾ. ಅಲ್ಲಲ್ಲ, ಬೈಕ್ ಎತ್ಕೊಂಡು ನೋಡಿ ತಗೊಬನ್ನಿ. ಅಲ್ಲೇ ನಿಲ್ಲಿಸ್ಕೊಂಡು ನಿಲ್ಸಿದ್ದು. ಹೌದಾ? ಅಲ್ಲಿ ಆನೆ ಲದ್ದಿ ಇತ್ತ, ಇವ್ರು ನಿಂತ್ಕೊಂಡು ತೋರ್ತಾ ಇದ್ದ ಆನೆ ಲದ್ದಿ ಅಂತ. ಓ ಆನೆ ಲದ್ದಿ ನೋಡ್ಕೊಂಡು ಈ ಕಡೆ ಬಿಟ್ಟೆ ಗಾಡಿಗ. ನಾನು ನಿಲ್ಸಿದೆ ತಪ್ಪಾಯ್ತು. ಎಡಕ್ಕೆ ಬಿತ್ತ ಬಲಕ್ಕೆ ಬಿತ್ತ? ಎಡಕ್ಕೆ. ನಾನು ತರಲಿದಲ್ಲಿ ವೈಸರಲ್ಲಿ ಇಷ್ಟೇ ಸ್ಕ್ರಾಚ್ ಬಿತ್ತು. ಅವ್ನ ಗಾಡಿಗೂ 2 ಸ್ಕ್ರಾಚ್ ಬಿತ್ತು. ಅವ್ನ ಗಾಡಿ ಮೇಲೆನೆ ಬಂದಿದ್ನ. ನಿಲ್ಸಿದ್ನಲ್ಲ, ನಿಲ್ಸಿದ್ರಾ? ಬ್ಯಾಲೆನ್ಸ್ ತಪ್ಪು. ಆ ಕಡೆ ಇದಿತ್ತು, ನೋಡ್ಕೊಂಡು ಅದು ಹಿಂಗಿದೆಯಲ್ಲ ಅಂಶ, ಅದ್ರ ಮೇಲೆ ನಿಲ್ಸಿದ್ರು. ನಿಲ್ಸ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಂಗೆ ಸೈಡ್ ಕೊಟ್ಟಾಯ್ತು ಗಾಡಿ. ನಮ್ದು ಪೇಂಟ್ ಸ್ಕ್ರಾಚ್ ಏನೋ ಕೊಡಿಬೇಕು. ನಮ್ದು ಏನೂ ಆಗಿಲ್ಲ ಗುರು, ನಿಂದೆ ಸ್ಕ್ರಾಚ್ ಅಲ್ಲ, ನೆನಪು. ಒಂದೊಂದು ಸ್ಕ್ರಾಚ್ಗೂ ಅದು ನೆನಪು. ಇಲ್ಲಿ ಕ್ಲೀನ್ ಆಗಿ ರೆಕಾರ್ಡ್ ಆಗೈತೆ ನೆನಪು. ಬಿದ್ದಿರೋ ಹಿಡ್ಕತ್ತೀರಿ, ಇವ್ರು ಬೀಳ್ತಾರೆ. ಅದೇ ಹಿಡಿಯಕ್ ಆಯ್ತದಾಗ ಒಂದ್ ಕೈಯಲ್ಲಿ ಅದನ್ನು ನನ್ನ ಬೈಕ್ ಹಿಡಿಬೇಕು, ಅದನ್ನ ಹಿಡಿಬೇಕು. ಎಲ್ಲಿ ಹಿಡಿಲಿ? ಒಂದ್ ಕೈಯಲ್ಲಿ ಅವ್ನ ಬೈಕ್ ಹಿಡ್ಕೊಂಡು ನನ್ನ ಬೈಕ್ ಹಿಡ್ಕೊಂಡವನೆ. ನಾವು ಬಿಟ್ಬಿಟ್ಟೆ ಅವೆಲ್ಲ ಬಿತ್ತು.
ಮೆಟ್ಲು ಇಲ್ಲಿದೆ. ನಿಲ್ಲಲ್ಲ ಹಿಂದೆ ಬಂದ್ಬಿಡಿ ಇಲ್ಲಿಗೆ ಹಾಕಿ ನೋಡಿ. ಯಾರು ಅಪ್ಪ ಕೊನೆಗೂ ತುಂಬ ಹರಸಾಹಸ ಮಾಡಿ ABS-ನ ಆಫ್ ಮಾಡೋದ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತು ಇವಾಗ ಸ್ವಲ್ಪ ಡಿಸ್ ಮಾಡಬೇಕು. ಹೋಗ್ಬಿಡೋದ ಈಗ ಇಲ್ಲಿ ವೀಲು ನೋಡಿದ್ರಿ. ಫೈನಲ್ ಆಗಿ ನಂದನವನ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇವಾಗ ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಈ ಲಾಗು ಕ್ಯಾಮ್ರಾ ಪೊಸಿಷನ್ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟು ಆಫ್ ರೋಡ್ ವೀಡಿಯೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ, ಮಿಸ್ಟೇಕ್ಸ್ ಇದ್ದಾವೆ, ಕ್ಷಮಿಸಿ. ಆ್ಯಂಡ್ ಈ ಲಾಗ್ನ ಇವಾಗ ಎಂಡ್ ಮಾಡೋ ಅಂಥ ಟೈಮ್ ಬಂದಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ನಮ್ಮ ವೀಡಿಯೋಸ್ನ ಇದೇ ಥರ ನೋಡ್ತಾ ಇರಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.